ಪದ ಪಂಕೇಜ ಪದ ಪಂಕೇಜ ಮಂಡಲ ಭೀಷಣಾದಿಗೆ ಪೂಜಿತನು ನಾನಿನಗೆ ಪೂಜಿತನು 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 ನಾನಿನಗೆ ಸಮಕ್ಕೆ ಬಳಿ ಎಲ್ಲ ಪ್ರಾಣಿಗಳನ್ನು ಧರಿಸುವಂತ ಅದಮ್ಯವಾದಂತಹ ಸಾಮರ್ಥ್ಯವನ್ನು ಹೊಂದಿರುವ ಸರ್ವಗಮನ. ಸರ್ವವನ್ನು ಗಮಿಸುವುದೊಂದೇ ನಾಶ ಮಾಡುವುದಂತ ಅರ್ಥ ಅಲ್ಲ. ಇಂದ್ರಿಯಗಳನ್ನು ಗಮಿಸುವುದು ಶಮದಮ ಎಂದು ಆಗನೆಯಲ್ಲಿಯೂ ಸರ್ವಗಮನೆಯ ಹೋಗುವ ಜೊತೆಯಲ್ಲಿ ಚಕ್ರವರ್ತಿಯಾದವ ಪ್ರತಿಯೊಬ್ಬರಿಗೂ ಪೂಜಿತನಾಗ್ತಾರೆ. ಎಲ್ಲವನ್ನು ಸೂಚಿಸಿ ಅವರಿಂದ ಕಪ್ಪಗಳಿಕೆಯನ್ನು ಪಡೆದು ಅವ ಚಕ್ರವರ್ತಿ ಆಗ್ತಾನೆ. ಸೋತವರು ಸಹಜವಾಗಿ ಅವರನ್ನು ಗೌರವಿಸುತ್ತಾರೆ, ಪೂಜಿಸುತ್ತಾರೆ. ಕೆಲವರು ಭಕ್ತಿಯಿಂದ, ಕೆಲವರು ಭಯದಿಂದ. ಹಾಗಾಗಿ ವಿಜಯದಲ್ಲಿ ನಾನಾ ಕ್ರಮಗಳು. ನಾನು ಧರ್ಮ ವಿಜಯವನ್ನು ಸಾಧಿಸಿದೆ. ಧರ್ಮ ವಿಜಯ ಅಂದ್ರೆ ಏನು? ಯಾವ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಕ್ರಮದಂತೆ ಯುದ್ಧದಲ್ಲಿ ಹೋರಾಟವನ್ನು ಮಾಡಿ ಅವರನ್ನು ನಾನು ಸೋಲಿಸಿದ್ರು ಅವರ ಸ್ವಾತಂತ್ರ್ಯವನ್ನು ಹಾಳು ಮಾಡುವುದಿಲ್ಲ. ಅವರ ಪದ್ಧತಿಯ ಮೇಲೆ ನಮ್ಮ ಆಕ್ರಮಣ ಇಲ್ಲ. ಅವರು ಯಾವ ಶಿಷ್ಟ ಪದ್ಧತಿಯಲ್ಲಿ ಬಾಳಿ ಬದುಕಿದ್ದಾರೆ ಅದೇ ರೀತಿಯಲ್ಲಿ ಬಾಳುವುದಕ್ಕೆ, ಬದುಕುವುದಕ್ಕೆ ಮುಕ್ತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಳ್ಳುವುದು. ಇದಕ್ಕೆ ಧರ್ಮ ವಿಜಯ ಅಂತ ಹೆಸರು. ಧರ್ಮ ವಿಜಯವನ್ನು ಸಾಧಿಸಿರುವುದಿಲ್ಲದೆ ನಾನು ಪೂಜಿತನಾಗಿದ್ದೇನೆ. ಇದು ಒಂದು ಮುಖ. ಈ ಭರತ ಚಕ್ರವರ್ತಿಯ ಮತ್ತೊಂದು ಮುಖವನ್ನ ಪ್ರಪಂಚದಲ್ಲಿ ಎಲ್ಲರೂ ತಿಳಿದವರಿಲ್ಲ. ಸರಸ್ವತಿ ನದಿ ತೀರದಲ್ಲಿ 100 ಅಶ್ವಮೇಧ, ಆಮೇಲೆ ಯಮುನಾ ನದಿಯ ತೀರದಲ್ಲಿ 200 ಅಶ್ವಮೇಧ, ಗಂಗಾ ನದಿಯ ತೀರದಲ್ಲಿ 400 ಅಶ್ವಮೇಧ. ಇದು ನದಿಯ ತೀರದಲ್ಲಾದರೆ ಮತ್ತೆ ಪ್ರತ್ಯೇಕವಾಗಿ 1,000 ಅಶ್ವಮೇಧ, ಜೊತೆಯಲ್ಲಿ 300 ರಾಜಸೂಯಾತ್ಮರ. ವಸಂತ ಕಾಲದಲ್ಲಿ ಸ್ವರ್ಗಾಕಾರರಾಗಿರುವಂತಹ ಅರಸರು ಮಾಡುವಂತಹ 5 ದಿವಸದ ಅಗ್ನಿಷ್ಠೋಮ ಯಾಗ. ಅದರ ಬುಡದಲ್ಲಿ ತುದಿಯಲ್ಲಿ ಮಾಡಬಹುದಾದಂತಹ ಅತಿರಾತ್ರ ಯಾಗ. ಇದನ್ನು ಮಾಡಿ ಪೂರೈಸುವುದು ಮಾತ್ರ ಅಲ್ಲ, ನಿಮ್ಮ ವಂಶೀಯರಾಗಿರುವಂತಹ ಮಹಾರಾಜ ಎಲ್ಲವನ್ನು ಸಂಪಾದಿಸಿ ಕಟ್ಟ ಕಡೆಯಲ್ಲಿ ವಿಶ್ವವಿದ್ಯಾಲಯವನ್ನು ಮಾಡಿ ಎಲ್ಲವನ್ನು ದಾನ ಮಾಡಿಕೊಟ್ಟ ಹಾಗೆ ನಾನು ವಿಶ್ವವಿದ್ಯಾಲಯವನ್ನು ಮಾಡಿ ಪೂರೈಸಿದವರು. ಇಷ್ಟಕ್ಕೆ ಮುಗಿಯಿತು ಅಂತ ಭಾವಿಸಬೇಡ. ಕಟ್ಟ ಕಡೆಯಲ್ಲಿ ಅತಿಯಾದಂತಹ ಸ್ಥಾನವನ್ನು ಹೊಂದುವುದಕ್ಕೆ ಬೇಕಾಗಿರುವಂತ ಒಂದು ವಿಶೇಷವಾದಂತಹ ಯಾಗ, ಅದು ವಾಜಪೇಯ. ಕೇವಲ ಒಂದು ಯಾಗವನ್ನು ಮಾಡಿ ಮುಗಿಸಿದವರಲ್ಲ, 10 ಲಕ್ಷ ವಾಜಪೇಯವನ್ನು ಮಾಡಿ ಪೂರೈಸಿದರು. ಹಾಗಾಗಿ ಕೆಲವರು ನನ್ನನ್ನು ಭರತಾಗ್ರೇಸರ ಅಂತಂದ್ರೆ, ಕೆಲವರು ನನ್ನನ್ನು ವಾಜಪೇಯಿ ಅಂತ ಕರೀತಾರೆ. ನಾನೇ ಅದಕ್ಕೆ ಪ್ರಥಮ. ಹಾಗಾಗಿ ಕಟ್ಟಕಡೆಯಲ್ಲಿ
ತಂದೆಯೂ ನನ್ನ ಗುರುವು ಆಗುವಂತಹ ಪರಮ ಮಹರ್ಷಿಗಳಿಗೆ ಪದಮೂಲದಲ್ಲಿ ಸಮರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ಅಂತಹ ವಾಜಪೇಯಿ, ಹೌದು. ಇಂತಹ ವಾಜಪೇಯಿಯ ಸ್ಥಾನದಲ್ಲಿ ಇರುವವನನ್ನೇ ಹಾ. ನಾಳೆ ಎಲ್ಲವರು ನರರಿಗೆ ಇಂದ್ರನಾಗಿ ಬರೆಯುತ್ತಿರುವ ನರೇಂದ್ರ ಅಂತ ಕರೆಯುವ ಆಶ್ಚರ್ಯ ಅಲ್ಲ. ನೀನು ನಾಳೆ ಅಂತ ಹೇಳಿದ್ರೆ ನಾಳೆ ಅಲ್ಲ, ನಾನು ಇವತ್ತೇ ಹೇಳೋದು. ಹಾಗಾಗಿ ಪ್ರತಿಯೊಬ್ಬರು ನನಗೆ ನಮೋ 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 ಅಂತ ಕೈಗೊಂಡಿದ್ದಾರೆ. ಯಾಕೆ ನಮೋ ಅಂತ ಹೇಳಿದ್ರೆ ಪೂಜಿತನು, ನಾನು ಪೂಜಿತನಾದ ನೇರವು ನಮೋ ಅಂತ ಕೈಗೊಂಡಿದ್ದೆ. ಹಾ. ನೀನು ಅದನ್ನೇ ಮಾಡು. ನಮೋ. ಹೇಗೂ ನಾನು ಹೇಳಿ ಬಂದವನಲ್ಲ, ಹೋಗು ಅಂತ ಹೇಳಿದ್ರೆ ನೀನು ಹೋಗುವವನಲ್ಲ. ನೀನು ಎಷ್ಟು ದಿವಸ ನನ್ನನ್ನು ಪೂಜೆ ಮಾಡಬೇಕು ಅಂತ ಅನಿಸ್ತದೆ ಅಷ್ಟು ದಿವಸ ನಮೋ 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 ಅಂತ ಪೂಜೆ ಮಾಡ್ತಾ ಇದ್ದ. ಹರುಷವಾಯ್ತು ನಿನ್ನ ವಚನವೋ. ಐದನೋ ಪಾಪದಿನದಿ. ಹರುಷವಾಯ್ತು, ಹರುಷವಾಯ್ತು, ಹರುಷವಾಯ್ತು ನಿನ್ನ ವಚನವೋ. ಹರುಷವಾಯ್ತು, ಹರುಷವಾಯ್ತು, ಹರುಷವಾಯ್ತು ನಿನ್ನ ವಚನವೋ. ಕೇಳುವೆನ್ನ ಮನಸ್ಸಿಗೀಗ, ಕೇಳುವೆನ್ನ ಮನಸ್ಸಿಗೀಗ. ಹರುಷವಾಯ್ತು ನಿನ್ನ ವಚನವೋ. ಕೇಳುವೆನ್ನ ಮನಸ್ಸಿಗೀಗ. ಹರುಷವಾಯ್ತು, ಹರುಷವಾಯ್ತು ನಿನ್ನ ವಚನವೋ. ಕೇಳುವೆನ್ನ ಮನಸ್ಸಿಗೀಗ. ಹರುಷವಾಯ್ತು ನಿನ್ನ ವಚನವೋ. ಹರನು ನೀನೆ ನೇತ್ರ ಬೆರಳಿಗೆ. ಹರನು ನೀನೆ, ಹರನು ನೀನೆ, ಹರನು ನೀನೆ ನೇತ್ರ ಬೆರಳಿಗೆ. ಹರನು ನೀನೆ, ಹರನು ನೀನೆ, ಹರನು ನೀನೆ ನೇತ್ರ ಬೆರಳಿಗೆ. ಮತ್ತೆ ಶ್ರೀಹರಿಯು ನೋಡೆ, ಮತ್ತೆ ಶ್ರೀಹರಿಯು ನೋಡೆ, ಶ್ರೀಹರಿಯು ಶ್ರೀಹರಿಯು ನೋಡೆ. ಯುಗ್ಮ ಭುಜವಿದೆ, ಶ್ರೀಹರಿಯು ನೋಡೆ. ಯುಗ್ಮ ಭುಜವಿದೆ, ಹರಿಯು ನೋಡೆ. ಯುಗ್ಮ ಭುಜವಿದೆ, ಯುಗ್ಮ ಭುಜವಿದೆ. ಶ್ರೀಹರಿಯು ನೋಡೆ, ಯುಗ್ಮ ಭುಜವಿದೆ. ಶ್ರೀಹರಿಯು ನೋಡೆ, ಹರಿಯು ನೋಡೆ. ಶ್ರೀಹರಿಯು ನೋಡೆ, ಹರಿಯು ನೋಡೆ. ಯುಗ್ಮ ಭುಜವಿದೆ. ವರವಿರಂಜಿ ಜನರು ನಿನಗೆ ಶಿರವ ಬಂದೆ ತೋರ್ಪುದೀಗ. ವರವಿರಂಜಿ ಜನರು ನಿನಗೆ, ವರವಿರಂಜಿ ಜನರು ನಿನಗೆ ಶಿರವ ಬಂದೆ ತೋರ್ಪುದೀಗ. ಶಿರವ ಬಂದೆ ತೋರ್ಪುದೀಗ. ವರವಿರಂಜಿ ಜನರು ನಿನಗೆ, ವರವಿರಂಜಿ ಜನರು
ಪೌರುಷಂಗಳನ್ನು ಪರಮ ಪೌರುಷಂಗಳನ್ನು ನೆರೆದುತ್ತಿರುವೆ ಬರಿದೆ ಬರುವದಿ ಬರಿದೆ ಬರಿದೆ ಬರುವದಿ ಬರುವದಿ ಬರಿದೆ ಬರುವದಿ ಬರಿದೆ ಬರುವದಿ ಬಳಿರೆ ಬಳಿರೆ ಹರಿವರಾಧ್ಯದಿಂದ ಅಧಿಕತೆ ಬಳಿರೆ ಬಳಿರೆ ಹರಿವರಾಧ್ಯದಿಂದ ನದಿಗತಿ ಹರ್ಷವಾಯ್ತು ನಿನ್ನ ಗಗನವು ಕೇಳುತ್ತೆನ್ನ ಮನದಿಗೀಗ ಕೇಳುತ್ತೆನ್ನ ಮನದಿಗೀಗ ಹರ್ಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನದಿಗೀಗ ಹರ್ಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನದಿಗೀಗ ಹರ್ಷವಾಯ್ತು ನಿನ್ನ ವಚನವು ಆ ಬಳಿರೆ ಬಳಿರೆ ಹರಿಗನಾದ್ಯದಿಂದ ನದಿಗತಿ ಬಳಿರೆ ಬಳಿರೆ ಹರಿಗನಾದ್ಯದಿಂದ ನದಿಗತಿ ಹರುಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನದಿಗೀಗ ಹರುಷವಾಯ್ತು ನಿನ್ನ ವಚನವು ಭಾರತದೇಶ ನಾನು ಕೆಲವಷ್ಟನ್ನು ಕೇಳಿ ಬಂದೆ. ಒಳ್ಳೆ ಇಲ್ಲಿ ಬರುವಾಗ ಕೆಲವೊಂದನ್ನು ನಾನು ಕೇಳಿ ತಿಳಿದು ಬಂದಿದ್ದೇನೆ. ನಮ್ಮೂರಿನಲ್ಲಿ ನಿನ್ನ ಪ್ರಚಾರ ಬಹಳ ಉಂಟು. ಈಗಾಗಲೇ ಬಹಳ ಖ್ಯಾತಿಯನ್ನು ಹೊಂದಿರುವಲ್ಲಿ ಒಟ್ಟು ತಿರುಗಾಟ ಮಾಡಿದ್ದೆ ಮಂಡಲಾಧೀಶ ಸುಮ್ಮನೆ ಮಂಡಲಾಧೀಶ್ವರ ಆಗುವುದಿಲ್ಲ. ಈ ಮಂಡಲಾಧೀಶ್ವರ ಆಗುವಾಗ ಅದರ ಹಿಂದೆ ಎಷ್ಟು ಶ್ರಮ ಇದೆ, ಎಷ್ಟು ಸಾಧನೆ ಇದೆ, ಎಷ್ಟು ತ್ಯಾಗ ಇದೆ, ಅದು ಮಂಡಲಾಧೀಶರಿಗೆ ಗೊತ್ತು. ಬರೇ ಗುರಿಕಾರ ಅಲ್ಲ ಮಂಡಲಾಧೀಶರು ಯಾವ ಮಂಡಲಾಧೀಶ್ವರರು? ಇಡೀ ಭೂಮಿಗೆ ಭೂಮಂಡಲಾಧೀಶ್ವರ. ಯಾವುದೇ ಮಂಡಲಾಧೀಶ್ವರ ಆಗಲಿ
ಆ ಮಂಡಲಾಧೀಶ್ವರರಿಗೆ ಇರುವಂತಹ ಹೊಣೆಗಾರಿಕೆ, ಅವರ ಶ್ರಮ, ಅವರ ತ್ಯಾಗ, ಅವರ ನಿಷ್ಠೆ, ಆ ಕುರಿತಾಗಿ ಅಪಾರವಾದ ಗೌರವವನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ನೀನು ಅಂತಲ್ಲ, ಯಾವ ಮಂಡಲಾಧೀಶರಿಗೂ ನಾನು ಶಿರವಾಗ್ತೇನೆ. ಆದ್ರೆ ಈ ಕ್ಷೇತ್ರದಲ್ಲಿ ಪೂಜಿತನು ನಾನು ನಿನಗೆ ಅಂತ ಹೇಳಿಯಲ್ಲ, ಪೂಜೆಯನ್ನು ಕೈಗೊಳ್ಳುವಂತಹ ಎಲ್ಲ ಯೋಗ್ಯತೆ ನಿನ್ನಲ್ಲಿ ತಂದು ಪೂಜೆಯನ್ನು ಸ್ವೀಕಾರ ಮಾಡುವ ಅರ್ಹತೆ ನನಗೆ ಉಂಟು ಅಂತ ಹೇಳಿ. ಅರ್ಹತೆ ಉಂಟು. ಹಾಗಂತ ನಾನು ಈಗ ಪೂಜಿಸುವುದಿಲ್ಲ. ನಿನ್ನ ಮಾತು ಕೇಳಿ ನನಗೆ ಹರುಷ ಆಯ್ತು, ಸಂತೋಷ ಆಯ್ತು. ಸಂತೋಷ ಆಗ್ಬೇಕು. ಯಾಕೆಂದ್ರೆ ನಮ್ಮ ಮಾತು ಮತ್ತೊಬ್ಬರ ಬೇಸರಕ್ಕೆ ಕಾರಣ ಅಲ್ವ? ಖಂಡಿತ ಇಲ್ಲ. ಯಾಕೆಂದ್ರೆ ಅದನ್ನು ನಿರೀಕ್ಷೆಯ ವ್ಯಕ್ತಿ ನೀನು ಹೋಗುವಂತಾಯ್ತು. ಆದ್ದರಿಂದ ಸಂತೋಷ ಆಯ್ತು. ಪೂಜಿತನು ನಾನು ನಿನಗೆ, ನನ್ನ ನಿರೀಕ್ಷೆಯು ಅದೇ. ಪೂಜಿತನು ನೀ ನನಗೆ. ಆದ್ದರಿಂದ ಆ ಕುರಿತಾಗಿ ಹರುಷ ಆದದ್ದು ಸತ್ಯ. ಹಾಗೆಂದು ಪೂಜಿಸೋಣವೇ? ಪೂಜೆ ಮಾಡು ಮತ್ತು ಹರುಷ ಆಗ್ತದೆ. ನೀ ಈಗೆಲ್ಲ ಹೇಳಿದ್ರೆ ಸಣ್ಣ ಹೋಗ್ತೀಯ. ನಾನು ಈಗ ದೊಡ್ಡ ಮಾಡುವುದೇ ಕೊಡ್ತಿದ್ದೇನೆ. ದೊಡ್ಡ ಮಾಡುವುದೇ ಸಾಧ್ಯ. ಅದು ಸಣ್ಣ ಮಾಡದೇ ಇರುವಾಗ ಮತ್ತೊಬ್ಬರನ್ನು ದೊಡ್ಡ ಮಾಡಿ ದೊಡ್ಡವಾಗಬೇಕು ಎನ್ನುವ ರೂಢಿಗತವಾದ ಮಾತು ನನ್ನನ್ನು ನೀ ದೊಡ್ಡ ಮಾಡಿ ನಾನು ಏನು ಹಾಗೆಲ್ಲ ನಾನು ಹೇಳಿದ್ದು. ನಿನ್ನದು ಎಂಬ ದೊಡ್ಡತನವನ್ನು ನಾನು ಹುಡುಕಿ ಹೇಳ್ತಾ ಇದ್ದೆ. ಆದ್ರಿಂದ ನಿನಗೆ ಅನುಕೂಲ ಆಗಿ ಮತ್ತು ಸಂತೋಷ ಆಗಲಿಕ್ಕೆ ಹುಡುಕಿ ಹೇಳಿದ್ದ. ಅಲ್ಲ, ನೀನ್ ಹೇಳೋದು ಹೇಗೆ? ಈಗೆಲ್ಲ ಹೇಳ್ಬಾರ್ದು, ಸಣ್ಣ ಹೋಗ್ತೀನಿ. ಯಾವಾಗ ಸಣ್ಣ ಮಕ್ಕಳು ಹೇಳುವುದಿಲ್ಲ, ಮೊದಲು ಪೂಜೆ ಮಾಡೋದಕ್ಕೆ ಕಲೀರಿ, ಆಮೇಲೆ ಭಕ್ತಿ ಬರ್ತದೆ. ಭಕ್ತಿ ಬಂದಿನ ಪೂಜೆ ಮಾಡಿ ಅಂತ ಹೇಳಿ ಒಂದು ಮಾಡುದಿಲ್ಲ. ಮೊದಲು ಪೂಜೆ ಮಾಡಿ ಮೊದಲು ಪೂಜೆ ಮಾಡಿ ಮತ್ತು ಸಂತೋಷ. ನಾನು ಪೂಜಾ ಕೈಂಕರ್ಯದಲ್ಲಿ ಶ್ರದ್ಧೆ ಭಕ್ತಿ ಇಲ್ಲದವನೇನು ಅಲ್ಲ. ನಾನು ಪೂಜೆ ಮಾಡುವುದು ಕೈ ಮುಗಿಯುವುದು ಅಂದ್ರೆ ಆಗುದಿಲ್ಲ ಅಂತ ಹೇಳುವಲ್ಲ. ನಾನು ಪೂಜೆ ಮಾಡ್ತೇನೆ. ಆದರೆ ಕ್ಷೇತ್ರ ನ್ಯಾಯ ಏನಾದ್ರು ನಾನು ಪೂಜೆ ಮಾಡುವವ, ನಾನು ದೇವ್ರ ಮೇಲೆ ಭಕ್ತಿ ಕಂಡನವೆಲ್ಲ ಹೋಗ್ಕೊಂಡು ಪೂಜೆ ಮಾಡ್ಲಿಕ್ಕಾಗ್ತದ? ಆಗುವುದಿಲ್ಲ. ಇಲ್ಲಿಯೂ ನೀನು ಪೂಜಾರಿ ಹೋಗ್ತು, ಪೂಜೆಯನ್ನು ಕೈಗೊಳ್ಳುವ ಯೋಗ್ಯತೆ ಇದ್ದವ ಹೌದು. ಹಾಗೆ ನೀವು ಪೂಜೆ ಮಾಡ್ಲಿಕ್ಕಾಗ್ತದ? ಆಗುವುದಿಲ್ಲ. ಇದು ನೀವು ಪೂಜೆ ಮಾಡಬಹುದು. ಮಾಡುತ್ತಿದ್ದೇನೋ ಏನು? ಮಾಡಬೇಕು ಅಂತಾದ್ರೆ ನಮ್ಗೆ ಇಷ್ಟು ಸಾಲ. ಈ ಯುದ್ಧ ತನ್ಮಧ್ಯೆ, ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ತನ್ಮಧ್ಯೆ ಎಲ್ಲವನ್ನು ಬಿಟ್ಟು ಪೂಜೆ ಮಾಡಬೇಕು ಅಂತಾದ್ರೆ ಪರಿಹಾರಕರೇ ಆದರೂ ಆಗಬೇಕು. ಓ, ನೀನು ನೇರ ಅಲ್ಲಿಗೆ ಹೌದು ಹೌದು. ಸರಿ ಸರಿ. ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತರಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರು, ಅವರಲ್ಲಿ ಯಾರಾದರೂ ಒಬ್ಬ ಯೋಚನೆ ಮಾಡುವ ಹರನ, ಆ ಲಯಕಾರಿ ಶಂಕರ, ಆ ಜ್ಞಾನೇಶ್ವರ, ಆ ಯೋಗೇಶ್ವರ, ಆ ಪರಮೇಶ್ವರ ಎಂದು ನೋಡಿದ್ರೆ ನಾನು ತಿಳಿದು ಹೇಗೆ ಗೊತ್ತಾ? ನಾನು ಶಿವನನ್ನು ನೋಡುವುದಿಲ್ಲ. ನಮ್ಮ ಹಿರಿಯರು ಶಿವನ ಕುರಿತಾಗಿ ಹೀಗೆ ಅಂತ ಹೇಳಿದ್ದಂತ ಕೇಳಿದ್ದೇನೆ. ಈ ಲೋಕದಲ್ಲಿರುವಂತಹ ಮಹಾಜ್ಞಾನಿಗಳು, ಮಹಾತಪಸ್ವಿಗಳು ಶಿವನನ್ನು, ಹರಿಯನ್ನು, ಬ್ರಹ್ಮನನ್ನು ಕಂಡವರು ಹೀಗಂತ ಹೇಳಿದ್ದಾರಂತೆ. ಆ ಶಿವನಿಗೆ 3 ಕಣ್ಣು ಅಂತ ಕೇಳಿದ್ದೇನೆ. ಈಗ ಯುದ್ಧ ಕ್ಷೇತ್ರದಲ್ಲಿ ನನ್ನ ನೀನು ಪೂಜೆ ಕೈಗೊಳ್ಳಬೇಕು ಎಂದಾದ್ರೆ ತ್ರಿಮೂರ್ತಿಗಳ ಒಬ್ಬ ಶಿವ ಎಂದು ಯೋಚಿಸಲ್ಲ. ಹಣೆಗಣ್ಣು ಇಲ್ಲ, ನನಗೆ 2 ಕಣ್ಣು, ಶಿವ ಅಲ್ಲ. ಇನ್ನು ಹರಿಯನ್ನು ಯೋಚಿಸಲ್ಲ. ಹರಿ ಶಂಖಚಕ್ರಗಳ ಪದ್ಮಭಾಗಿಯಾಗಿ 4 ಭುಜಗಳಿಂದ ಶೋಭಿಸ್ತಾನಂತೆ. ಆ ಹರಿಗೆ 4 ಭುಜ ಅಂತ ಹೇಳಿದ್ದೇನೆ. 4 ಭುಜ ಉಂಟಾ? ಇಲ್ಲ. ಆದ್ದರಿಂದ ಹರಿಯೂ ಅಲ್ಲ. ಇನ್ನು ಬ್ರಹ್ಮನಿಗೆ 4 ತಲೆ, 4 ಮುಖ. ಆ 4 ಮುಖಗಳಿಂದ 4 ವೇದಗಳು ಹುಟ್ಟಿಕೊಂಡಿವೆ. ಹೀಗೆಲ್ಲ ಹಿರಿಯರು ಹೇಳಿದಂತೆ ಕೇಳಿದ್ದೇನೆ ನಾನು. 4 ಅಲ್ಲ, ನಾನು ಕೊಟ್ಟಿದ್ದು ಹೇಳಿದೆ. ಚಿಂತೆ ಮಾಡೋದು ಬೇಡ. ಹಾಗಾಗಿ ಪ್ರಚಾರದಲ್ಲಿ 4 ವೇದ ಇರುವುದು. ಅದು ಹುಟ್ಟಿದ 3 ವೇದ ಸರಿಯಾಗಿ ತಿಳಿದಕ್ಕೆ ಮತ್ತೊಂದು ಅವರ ಸಿದ್ಧ ಕೇಳ್ತೇನೆ ನೋಡಿ. ಇಂಥವ ಒಬ್ಬ ಹೀಗೆ ಹೇಳಿದ್ದಾನೆ, ಇಂಥವ ಒಬ್ಬ ಹೀಗೆ ಹೇಳಿದ್ದಾನೆ ಅಂತ ಕೇಳ್ತೇನೆ. ಅಂತ ಸಿಕ್ಕಿ ಕೇಳ್ತೇನೆ. ಹೀಗೆ ವೇದಗಳ ಹುಟ್ಟಿಗೆ ಕಾರಣೀಕರ್ತವಾಗಿರುವಂತ
ವೇದ ಹುಟ್ಟಿ ಮೂವತ್ತು ನೀನು ಹೇಳ್ತೀಯಲ್ಲ ಆ ಮೂರ್ತಲೆ ಅದು ತೋರ್ಸು ಮಾರೆ ಉಂಟ ಅಂದ್ರೆ ನೀನ್ ತಲೆಯಲ್ಲಿ ಕಾಕ್ಬೇಕು. ಆ ತಲೆ ನಿನಗಿಲ್ಲ ಅಂತ ತಲೆಯೇ ಇಲ್ಲ ನಿನಗೆ ಅಂತ ಅಲ್ಲ ಆ ತಲೆ ನಿನಗಿಲ್ಲ ಎಂಬಲ್ಲಿಗೆ ಸೃಷ್ಟಿಕರ್ತರಾಗಿರುವಂತಹ ಬ್ರಹ್ಮ ನೀನಲ್ಲ ದೇವರನ್ನು ನಿರ್ವಿಕಾರ ನಿರ್ಗುಣ ಹೀಗೆಲ್ಲ ಕರೆದಿದ್ದಾರೆ ಹಾಗೆ ಕರೆದವರೇ ಬ್ರಹ್ಮ ವಿಷ್ಣು ಮಹೇಶ್ವರರು ಹೀಗೆ ಅಂತ ಹೇಳಿದ್ದಾರೆ ಆ ನೆಲೆಯಲ್ಲಿ ಹರನಲ್ಲಿ ಕಾಣಬೇಕಾದ ಕಣ್ಣು ನಿನ್ನಲಿಲ್ಲ ಹರಿಯಲ್ಲಿ ಕಾಣಬೇಕಾದ ಭುಜ ನಿನ್ನಲಿಲ್ಲ ಬ್ರಹ್ಮದಲ್ಲಿ ಕಾಣಬೇಕಾದ ಶಿರ ಇಲ್ಲ ಎಂಬಲ್ಲಿಗೆ ತ್ರಿಮೂರ್ತಿಗಳಲ್ಲಿ ನೀನೊಬ್ಬ ಅಲ್ಲ ಪಂಡಿತರೇ ಆದರೂ ಪೂಜೆ ಮಾಡುವಂತ ಹೇಳ್ತೀಯಲ್ಲ ಇದು ನಿನ್ನ ಅಹಂಕಾರದ ಮಾತು ನಿನಗೆ ಪೂಜೆಯೇ ಇಲ್ಲ ಅಂತ ನನ್ನ ಮಾತು ಅಲ್ಲ ನಾನು ಬಂದಿರುವುದು ಯುದ್ಧಕ್ಕೆ ಬ್ರಹ್ಮನಿಗೆ ಪೂಜೆ ಅಲ್ಲ ನೀನು ಶಿವನ ಪೂಜೆ ಮಾಡೋಣ ಹರಿಯನ್ನು ಪೂಜೆ ಮಾಡೋಣ ಅದು ನಿನ್ನ ಪೂಜೆ ಮಾಡಬೇಕು ಅಂತ ಹೇಳಿದೆಯಲ್ಲ ತ್ರಿಮೂರ್ತಿಗಳ ಶಕ್ತಿ ಒಬ್ಬ ಆತನಲ್ಲಿ ಇರುತ್ತದೆ ಮಹಾರಾಜನಲ್ಲಿ ಇರುತ್ತದೆ ಚಕ್ರವರ್ತಿಗಳಲ್ಲಿ ಇರುತ್ತದೆ ನಮ್ಮ ವಂಶದವರು ಚಕ್ರವರ್ತಿಗಳಾಗಿದ್ದಾರೆ ಆ ನೆಲೆಯಲ್ಲಿ ಪೂಜೆ ಮಾಡೋಣ ನೀನು ಬರೇ ಗರ್ವದ ಮಾತಾಡ್ತೀಯ ಮಾರಾಯ ಪೂಜೆ ಮಾಡು ಪೂಜಿಸಲು ನಾನು ನಿನಗೆ ನಾನು ಅಷ್ಟಿಯಾಗ ಮಾಡಿದ್ದೇನೆ ಇಷ್ಟಿಯಾಗ ಮಾಡಿದ್ದೇನೆ ನೀನು ಹೇಳ್ಕೊಳ್ಳೋದು ಬೇಡ ನೀನು ಮಾಡಿದ ಯಾಕೆಲ್ಲ ನಮಗೂ ಗೊತ್ತುಂಟು ನಮಗೆ ಬೇಕಾದ ಸುಳ್ಳೇ ಬೇಡ. ನಾನು ಕೇಳಿದ್ದೇನೆ ಸುಳ್ಳೇ ಬೇಡ. ಅಂತ್ಯ ಸಂಖ್ಯೆಗಳಲ್ಲಿ ಸುಳ್ಳಾಗಿರುವುದು ಮಾಡುವ ನೀನು ಯಾಗ ಮಾಡಿದವನು ನನಗೂ ಗೊತ್ತು ಆದ್ದರಿಂದ ಹಾಗಾಗಿ ಆ ಘಟನೆಯಿಂದ ಮಾತನಾಡಿದ್ರೆ ಇವು ನೀನು ಪೂಜೆ ಸಿಗುವುದಿಲ್ಲ ಏನು ಎಂದು